ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರಿಗೆ ಪಾಠ ಹೇಳ್ತಿದ್ದಾಳೆ. ಚಾರಿ ಕೂಡ ಚಾರು ಪಾಠನ ಕೇಳಿಸ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಹಾಗಿದ್ರೆ ಕೃಷ್ಣನ ಒಂದು ಮಾತನ್ನ ಇಟ್ಕೊಂಡು ಚಾರು ಹೇಳಿದ್ದೇನಪ್ಪ? ಚಾರಿಗೆ ಚಾರೋ ಮಾತಿಗೂ ಹೇಗಪ್ಪ ಒಪ್ಪಿಗೆ ಆಗೋಯ್ತು? ಈ ಕಡೆ ಮನೇಲಿ ಎಲ್ಲರೂ ಕೂಡ ಚಾರುನ ಹೋಗ್ಲಿ ಉನ್ನಶೂಲು ಕೇರಿಸ್ತಾ ಇದ್ರೆ ಕಾಯ್ಕ ಹಿಸ್ಕೋತದಾಳೆ ವೈಶಾಖ. ಫೈನಲಿ ಮನೆ ಮರ್ಯಾದೆ ಕಾಪಾಡಿದ ಚಾರುಗೆ ಸಿಗ್ತಾ ಇದೆ ಒಂದು ಒಳ್ಳೆ ಮರ್ಯಾದೆ. ಹಾಗಿದ್ರೆ ಇಲ್ಲಿ ಮಾನ್ಯತಾ ಮುಖವಾಡ ಬಯಲ್ ಮಾಡೋಕೆ ಸಂಚು ಮಾಡೋಕೆ ಸಿದ್ಧವಾಗ್ತದಾಳೆ ಚಾರು. ಹಾಗಿದ್ರೆ ಏನು, ಯಾಕಾಗ್ತದೆ, ಏನಾಗಿದೆ, ಏನಾಗಬಹುದು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಚಾರಿಯ ಬದಲಾಗಿ ಪೌರೋಹಿತ್ಯ ಮಾಡುವುದಕ್ಕೆ ಜಯಶಂಕರ್ ಅಂದರೆ ತನ್ನದಿ ತವರ ಮನೆಗೆ ಬರ್ತಾಳೆ. ಆದರೆ ದೊಡ್ಡ ದೊಡ್ಡ ಪುರೋಹಿತರೆಲ್ಲ ಬಂದಿರ್ತಾರೆ, ಪಂಡಿತರೆಲ್ಲ ಬಂದಿರ್ತಾರೆ. ಎಲ್ಲರೂ ಕೂಡ ಚಾರಿ ಜಾಗಕ್ಕೆ ಚಾರುನ ಆಕೆಗೆ ಮಂತ್ರೋಪದೇಶ ಆಗಿದೆಯಾ, ಜೊತೆಗೆ ಪೌರೋಹಿತ್ಯನ ಹೆಣ್ಮಗಳು ಮಾಡ್ಬೋದಾ ಅಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಹೇಳುತ್ತೆ ಅವ್ರ ಮುಖಾಂತರ. ಆದರೆ ಎಲ್ಲದಕ್ಕೂ ಕೂಡ ಸಮಂಜಸವಾದ ರೀತಿಯಲ್ಲಿ ಚಾರು ಉತ್ತರ ಕೊಡ್ತಾಳೆ. ಆ ಕಡೆ ಚಾರಿ ಕೂಡ ಚಾರುಗೆ ಏನೇನು ಮಾಡಬೇಕು ಅಂತ ಎಲ್ಲವನ್ನ ಕೂಡ ಹೇಳ್ಕೊಡ್ತಿದ್ದಾರೆ. ಅವಳು ಇಯರ್ಫೋನ್ ಹಾಕ್ಕೊಂಡು ಎಲ್ಲವನ್ನ ಕೂಡ ಕೇಳಿಸ್ಕೊಂಡು ಮಾಡ್ತಿದ್ದಾಳೆ. ಆದರೆ ಅದೃಷ್ಟನೂ ದುರಾದೃಷ್ಟವಶಾತ್ ಅಂತ ಅನ್ಸತ್ತೆ. ಈ ಕಡೆ ಚಾರಿನ ಪೊಲೀಸರು ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಚಾರುಗೆ ಪ್ರತಿ ಒಂದು ಪೂಜೆಯ ಯಾವ್ದ್ಯಾವ್ದು ಆದಮೇಲೆ ಯಾವ್ದ್ಯಾವ್ದು ಆಗಬೇಕು ಅನ್ನೋ ಎಲ್ಲ ಒಂದು ವಿಷಯನ ತಿಳಿಸಿ, ದೇವರೇ ಇದ್ದಾನೆ, ಇನ್ನು ನಿಮ್ಮ ಏಕಾಗ್ರತೆ ಇಟ್ಕೊಳ್ಳಿ, ನಾನು ನಿಮಗೆ ಮಂತ್ರೋಪದೇಶ ಮಾಡಿದ್ದೀನಿ, ಎಲ್ಲವನ್ನ ಕೂಡ ನೆನಪು ಮಾಡ್ಕೊಳ್ಳಿ, ದೇವರೇ ನಿಮ್ಮನ್ನು ಕಾಪಾಡಬೇಕು ಅಂತ ಹೇಳಿ ಫೋನ್ ಇಟ್ಟು ಹೊರಟೆ ಬಿಡ್ತಾನೆ. ಈ ಕಡೆ ಚಾರುಗೆ ಅದು ಅರ್ಥ ಆಗತ್ತೆ. ಈ ಕಡೆ ಮಂತ್ರಗಳನ್ನ ಹೇಳೋದನ್ನು ನಿಲ್ಲಿಸ್ಬಿಡ್ತಾಳೆ. ಬಿಕಾಸ್ ಚಾರಿ ಹೇಳ್ಕೊಡ್ತಿದ್ರು, ಚಾರು ಇಲ್ಲಿ ಹೇಳ್ತಿದ್ಲು. ಈ ಕಡೆ ಮಂತ್ರಗಳನ್ನ ನಿಲ್ಲಿಸಿದಾಗ ಯಾಕಮ್ಮ ಇಷ್ಟೊತ್ತು ಚೆನ್ನಾಗೇ ಹೇಳ್ತಿದ್ಯಲ್ಲ, ಯಾವಾಗ ಈಗ ನಿಲ್ಲಿಸ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಪ್ರಶ್ನೆ ಬಂದಾಗ ಈ ಕಡೆ ಚಾರು ಮೌನವಾಗಿರ್ತಾರೆ. ಎಲ್ಲರಿಂದ ಕೂಡ ಟೀಕಾ ಪ್ರಹಾರ ಬರುತ್ತೆ. ಮಂತ್ರ ಮರ್ತೋಯ್ತೇನು ಅಂತ ಹೇಳಿ ಎದ್ದು ಹೋಗ್ಬೇಕಿದ್ರೆ ಮತ್ತೆ ಮಂತ್ರೋಪದೇಶ, ಮಂತ್ರಘೋಷ ಮೊಳಗತ್ತೆ. ಎಲ್ಲರೂ ಕೂಡ ಹಾಗೆ ಸ್ಥಿತಪ್ರಜ್ಞರಾಗಿ ಹಾಗೆ ಕುತ್ಕೊಂಡ್ಬಿಡ್ತಾರೆ. ಮುಖ ವಿಸ್ಮಿತರಾಗಿ ಚಾರು ಹೇಳ್ತಿರೋ ಮಂತ್ರಗಳನ್ನ ನೋಡ್ತಿದ್ದಾರೆ. ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ಆ ಒಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ತುಂಬಾ ಪದ್ಧತಿ ಪೂರ್ವಕವಾಗಿ, ತುಂಬ ನೀಟಾಗಿ ರಾಮಾಚಾರಿ ಹೀಗೆ ಒಂದು ಮಂತ್ರೋಪದೇಶ ಮಾಡ್ತಾ ಆಚಾರ ವಿಚಾರಗಳನ್ನು ಆಚರಿಸ್ತಾ ಪದ್ಧತಿ ಪೂರ್ವಕವಾಗಿ ಆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಿದ್ರು. ಅದೇ ರೀತಿಯಲ್ಲಿ ಚಾರು ಆ ಪೂಜೆಯನ್ನು ಮುಗಿಸ್ಕೊಡ್ತಾರೆ. ಎಲ್ಲರಿಂದ ಕೂಡ ಶುಭಾಶ್ವಿರಿ ಬರುತ್ತೆ. ರಾಮಾಚಾರಿ ಹೆಂಡತಿ ಹೀಗೆ ಮಾಡ್ತಾರೋ ಅಂತ ಅಂದ್ಕೊಂಡಿದ್ವಿ, ಆದರೆ ರಾಮಾಚಾರಿ ಹೇಗೆ ಮಾಡ್ತಿದ್ರು ಹಾಗೆ ಮಾಡಿದ್ಯಾಮ್ಮ, ನಿನ್ನನ್ನು ಕಂಡ್ರೆ ತುಂಬಾ ಖುಷಿ ಆಗತ್ತೆ ಅಂತ ಹೊಗಳುತ್ತಿದ್ದಾರೆ. ನಾರಾಯಣಾಚಾರ್ಯ ಮನೆತನದ ಮರ್ಯಾದೆಯನ್ನು ಉಳಿಸ್ಬಿಟ್ಟೆ ಮಗಳೇ ಅಂತ ಹೇಳ್ತಾರೆ. ಈ ಕಡೆ ಅಮ್ಮಂಗಂತೂ ತನ್ನ ಮಗಳು ಮಾಡಿರೋದು ಇಷ್ಟನೇ ಇಲ್ಲ. ಅಪ್ಪಗಂತೂ ಫುಲ್ ದಿಲ್ ಖುಷಿ ಆಗ್ತದೆ. ಮಗಳ ಕಾಲನ್ನೇ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಿದ್ದಾರೆ. ಅಪ್ಪ ನೀವು ಯಾಕೆ ಅಂದಾಗ ನಾನು ನನ್ನ ಮಗಳನ್ನ ಕಾಲನ್ನು ಮುಟ್ತಿಲ್ಲ, ದೇವರಿಗೆ ಹತ್ರ ಆಗಿ ಮಂತ್ರೋಪದೇಶ ಮಾಡಿದಂಥ ನಿನ್ನ ಕಾಲಿಗೆ ಬೀಳ್ತಿದ್ದೇನೆ ಮಗಳೇ ಅಂತಾರೆ. ಇಲ್ಲ ಅಪ್ಪ ಅಂತ ಹೇಳ್ತಾಳೆ. ನಂತರ ಊಟ ಮಾಡ್ಕೊಂಡು ಹೋಗು ಅಂದರು. ಒಂದು ಮಡಿಲ್ ತುಂಬಿಸೋಕೆ ಹೋದ್ರು ಯಾವುದನ್ನ ಕೂಡ ಬೇಡ ಅಂದ್ಬಿಡ್ತಾಳೆ. ಬಿಕಾಸ್ ಅಮ್ಮನ ಕೋಪದಿಂದಾಗೆ. ಆದರೆ ತಮ್ಮ ಬಂದದ ತನ್ನ ಭಾವಂಗೋಸ್ಕರ ಒಂದು ಸಿಹಿ ಪೊಂಗಲನ್ನು ಸರ್ವೇಶ್ ಮುಖಾಂತರ ಮಾಡಿಸಿರ್ತಾನೆ. ಬಿಕಾಸ್ ನಮಗೆ ಅಕ್ಕ ಭಾವ ಅಂದರೆ ತುಂಬ ಇಷ್ಟ. ಭಾವ ಅಂದ್ರಂತೂ ಪಂಚಪ್ರಾಣ. ಅಂಥದ್ರಲ್ಲಿ ಭಾವ ಬರಲಿಲ್ಲ ಅನ್ನೋ ಬೇಜಾರಿರುತ್ತೆ. ಆದರೆ ಚಾರುಗೆ ಬಂದು ಭಾವಂಗೆ ಅಕ್ಕ ಈ ಒಂದು ಸ್ವೀಟ್ನ ಕೊಟ್ಬಿಡು, ಅವ್ರಿಗೆ ಸಿಹಿ ಪೊಂಗಲ್ ಇಷ್ಟ ಅಂತ ಈ ಸಿಹಿ ಪೊಂಗಲ್ನ ಮಾಡಿಸಿದ್ದೆ ಅಂತ ಹೇಳಿದಾಗ ಚಾರು ಕಣ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಖಂಡಿತ ಅಂತ ಹೇಳಿ ಅದನ್ನು ಇಲ್ಲ ಅನ್ನೋಕ್ಕಾಗದೆ ಆ ಸ್ವೀಟನ್ನು ತಗೊಂಡು ಎಲ್ಲರಿಗೂ ನಮಸ್ಕರಿಸಿ ಅಮ್ಮಂಗೆ ಒಂದು ಪಾಯಿಂಟಲ್ಲಿ ಒಂದು ಚೋಕ್ನ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ನೋಡಮ್ಮ, ಇದು ಜಸ್ಟ್ ಪ್ರಸಾದ ಅಷ್ಟೇ, ನನ್ನ ಗಂಡ ಬರಲಿ, ಆಮೇಲೆ ದೊಡ್ಡ ತೀರ್ಥ ಪ್ರಸಾದನೇ ಕಾದಿದೆ ಅಂತ. ಒಂದು ಕ್ಷಣ ಮಾನ್ಯತೆ ಅವ್ರಿಗೆ ದೊಡ್ಡ ಅಂದ್ಬಿಡುತ್ತೆ, ಎಲ್ಲಿ ಮಗಳಿಗೆ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ ಅಂತ. ಆದರೆ ಆ ನಂತರ ಇವಳಿಗೆ ವಿಷಯ ಗೊತ್ತಿಲ್ಲ, ತನ್ನ ಗಂಡ ಮನೇಲಿದ್ದಾನೆ ಅಂದ್ಕೊಂಡಿದ್ದಾಳೆ. ಪಾಪ
ಎಷ್ಟು ದಿನ ಮಗಳೇ ಮನೇಲಿ ಇರ್ತೀಯ, ನನ್ನ ಗಂಡ ಅಂತೀಯ, ನಾನು ನೋಡ್ತೀನಿ ಬೇಬಿ ಅಂತ ಮಾನ್ಯತಾ ಅನ್ಕೋತಿದ್ದಾರೆ. ಆದರೆ ಈ ಕಡೆ ಕೋದಂಡವ್ರು ಮನೆಗೆ ಬರ್ತಾರೆ. ಹೇಗಾಯಿತು ಪೂಜೆ, ನೀನು ಯಾವತ್ತೂ ಕೂಡ ಪ್ರಸಾದ ಇಲ್ಲದೆ ಬಂದವನಲ್ವಲ್ಲ ಅಂದಾಗ ಆ ಒಂದು ಪೂಜೆ ನಿಂತು ಹೋಯ್ತು ಅಂತ ಕೋದಂಡವ್ರು ಹೇಳ್ತಾರೆ. ಇದರಿಂದ ಜಾನಕಿ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ. ಆ ಒಂದು ಪೂಜೆ ಮಾಡೋಕ್ಕೆ ದೊಡ್ಡ ದೊಡ್ಡ ಪ್ರಧಾನ ಅರ್ಚಕರಿದ್ರು, ನೀನು ಹೋಗೋ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಹೋಗ್ತೀನಿ ಅಂತ ಹಠ ಮಾಡಿದೆ. ನಾನು ಎಷ್ಟೆಲ್ಲ ಕೇಳ್ಕೊಂಡೆ ಇಲ್ಲಿ ಹೋಗು ಅಂತ. ಮನೆ ಮರ್ಯಾದೆನಾರು ಉಳಿತಿತ್ತು. ಮಾಡಿದಣ್ಣ ಮಹಾರಾಯ, ದೇವರು ಯಾವತ್ತೂ ಕೂಡ ಈ ರೀತಿ ಮಾಡಿದ್ರೆ, ದೊಡ್ಡವ್ರು ಹೇಳಿದನ್ನ ಕೇಳಲಿಲ್ಲ ಅಂದರೆ ಒಂದು ಒಳ್ಳೆಯದಕ್ಕೆ ದೇವರು ಹೀಗೆ ಮಾಡೋದು. ಅದಕ್ಕೆ ನೀನೇ ಉದಾಹರಣೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ವೈಶಾಖ ಬಂದು ಯಾಕತ್ತೆ ನಮ್ಮ ಗಂಡನ್ನೇ ಅಂತೀರಾ, ನನ್ನ ಗಂಡ ನಿಮ್ಗೆ ಯಾವಾಗಲೂ ಬೇಕಾಗಿಲ್ಲ. ಇವಾಗ ರಾಮಾಚಾರಿಗೆ ಮಾತು ನಿಂತು ಹೋಗಿದೆ, ಅದಕ್ಕೋಸ್ಕರ ನನ್ನ ಗಂಡ ಬೇಕು. ನನ್ನ ಗಂಡನ್ನ ಬೇಕಂದಾಗ ಯೂಸ್ ಮಾಡ್ಕೋತೀರಾ. ಇವಾಗ ನನ್ನ ಗಂಡ ಬೇಕಿತ್ತು, ಬೇರೆ ಟೈಮಲ್ಲಿ ನನ್ನ ಗಂಡ ಬೇಕಾಗಿಲ್ಲ ಅಲ್ವಾ? ನೀವು ಮನೆ ಮರ್ಯಾದಿನ ಹಾಳು ಮಾಡೋದಕ್ಕೆ ನನ್ನ ಗಂಡನ ಹೊಣೆ ಮಾಡಬೇಡಿ. ನೀವು ಆ ಪೂಜೆ ನಾವು ಒಪ್ಕೊಂಡಿದ್ದು ರಾಮಾಚಾರಿ ಅವ್ನ ಗಂಟ್ಲನ್ನ ಸರಿಯಾಗಿ ಇಟ್ಕೊಂಡು ಪೂಜೆ ಮಾಡಬೇಕಿತ್ತು. ಅದನ್ನು ಬಿಟ್ಬಿಟ್ಟು ನನಗೆ అంటే ಇವಾಗ ಯಾಕೆ ಬೈತಿದ್ದೀರಾ ನೀವು ಅಂತ ಕೇಳ್ತಿದ್ದಾಳೆ. ಈ ಕೋದಂಡ, ನಿನ್ ಯಾರು ಕೇಳ್ತಿದ್ರು, ನಿಮ್ಮ ಕಾಲೆಲ್ಲ ಯಾರು ಹಿಡಿತಾ ಇದ್ರು? ನನ್ನ ಗಂಡ ಸರಿಯಾಗಿದ್ದಿದ್ರೆ ಅವರೇ ಹೋಗಿ ಮಾಡಿ ಬರ್ತಾ ಇದ್ರು, ನಿಮ್ಮ ಪಾದಗಳನ್ನ ಹಿಡಿಯೋ ಅವಶ್ಯಕತೆ ಇರಲಿಲ್ಲ ಅಂತ ಜಾನಕಿ ಅವ್ರು ಹೇಳ್ತಾರೆ. ಅಲ್ಲಿ ನಮ್ಮ ಮನೆತನದ ಮರ್ಯಾದೆನೇ ಹೋಗ್ತಿದೆ ಅಂದಾಗ ಯಾರು ಹೇಳಿದ್ದು ನಿಮ್ಮ ಚಿಕ್ಕ ಸೊಸೆ ಮನೆತನದ ಮರ್ಯಾದೆ ಹೋಗೋದಕ್ಕೆ ಬಿಡಲಿಲ್ಲ ಅಂತ ಹೇಳ್ತಿದ್ದಾರೆ ಮುರಾರಿ. ಏನು ಹೇಳ್ತಿದ್ಯಾ ಮುರಾರಿ ಅಂದಾಗ, ಹೌದು ಅಮ್ಮ, ನಿಮ್ಮ ಕಿರಿ ಸೊಸೆ ಮನೆ ಮರ್ಯಾದಿನ ಉಳಿಸ್ಬಿಟ್ರು ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ? ಹೋ, ದೊಡ್ಡವ್ರನ್ನೆಲ್ಲ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಬಿಟ್ಲಾ ಅಂತ ವೈಶಾಖ್ ಅವ್ರು ಹೇಳಿದಕ್ಕೆ, ಇಲ್ಲ, ಯಾರೂ ಕರ್ಕೊಂಡು ಬಂದು ಪೂಜೆ ಮಾಡಿಸ್ಲಿಲ್ಲ, ಅವರೇ ಕೂತ್ಕೊಂಡು ಪೌರೋಹಿತ್ಯ ಮಾಡಿದ್ರು ಅಂದಾಗ. ಹೇಗೆ ಅಂದಾಗ ರಾಮಾಚಾರಿ ತುಂಬ ಬಾರಿ ಹೇಳ್ಕೊಡೋಕ್ಕೆ ಹೇಳ್ಕೊಡ್ತಿದ್ದ. ನಾನೇ ತುಂಬ ಬಾರಿ ಹೇಳಿದ್ದೆ ಅವ್ರಿಗೆ, ತಲೆಗಿದೆಲ್ಲ ಹೋಗುತ್ತಾ, ಯಾಕೆ ಹೇಳ್ಕೊಡ್ತಿದ್ಯಾ ಅಂತ. ಆದರೆ ಚಾರು ಅದಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ, ಒಂದು ಸಣ್ಣ ದೋಷ ಇಲ್ಲದೆ ಅಲ್ಲಿ ಬಂದಿರೋ ದೊಡ್ಡ ದೊಡ್ಡ ಪಂಡಿತರೆಲ್ಲ ಕೂಡ ಹೊಗಳಿದ್ರು, ಅಷ್ಟು ಚಂದ ಪೌರೋಹಿತ್ಯ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಮುರಾರಿ. ಈ ಕಡೆ ಹೆಣ್ಮಕ್ಳು ಪೌರೋಹಿತ್ಯ ಮಾಡೋಕೆ ಸಾಧ್ಯನಾ ಅಂತ ವೈಶಾಖ ಕೇಳಿದಾಗ ಅಲ್ಲಿರೋರು ಅದೇ ಪ್ರಶ್ನೆನ ಹಾಕಿದ್ರು. ಆದರೆ ಆಗ ಎಷ್ಟು ಚಂದ ಉತ್ತರ ಕೊಟ್ಟರು ಗೊತ್ತಾ? ಎಲ್ಲರೂ ಹೇಳ್ತಿರೋ ಮಾತು ಕೇಳಿದ್ರೆ ಖುಷಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ಜಾನಕಿ ಅವ್ರಿಗೆ, ಕೇಕಿಗೆ, ಹಾಗೆ ಮಾವಿಗೆ ಎಲ್ಲ ಖುಷಿ ಆಗ್ತದೆ. ನಂತರ ಈ ಕಡೆ ಚಾರು ಜೈಲಿಗೆ ಬಂದಿದ್ದಾಳೆ. ಜೈಲಿಗೆ ಬಂದು ತಾನು ಒಂದು ಸೋಷಿಯಲ್ ಸರ್ವಿಸ್ ಮಾಡೋಕೆ ಬಂದಿದೆ ಅಲ್ವಾ, ಅವ್ರಿಗೆ ಯಾವುದೋ ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಹೈ ಅಥಾರಿಟೀಸಿಂದ ನಾನು ಅಥಾರಿಟಿ ತೊಗೊಂಡು ಬಂದಿದ್ದೀನಿ, ಒಪ್ಪಿಗೆ ಪರ್ಮಿಷನ್ ಲೆಟರ್ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಖಂಡಿತ ನೀವು ಅವರು ಹೊರಗಡೆ ಬಂದಮೇಲೆ ಅವ್ರ ಜೀವನಕ್ಕೆ ಒಂದು ಬೆಳಕಾಗ್ತಿದ್ದೀನಿ ಅಂದರೆ ಖಂಡಿತ ಒಳ್ಳೆಯದು ಮೇಡಮ್ ಅಂದಾಗ, ನಾನು ಕೆಲವೊಮ್ಮೆ ಕೈದಿಗಳನ್ನ ಪ್ರೈವೇಟ್ ಆಗಿ ಭೇಟಿ ಮಾಡಬೇಕಾಗುತ್ತೆ, ನಾನಿವತ್ತು ಕೇಕಿ ಅನ್ನೋ ಕೈದಿನ ಭೇಟಿ ಮಾಡಬೇಕು ಅಂದಾಗ ಓಕೆ ಆಯಿತು ಅಂತ ಹೇಳ್ತಾರೆ. ರಾಮಾಚಾರಿ ಬರ್ತಾನೆ. ಚಾರು ಮತ್ತು ರಾಮಾಚಾರಿ ಕೂತ್ಕೊಂಡು ಅಲ್ಲಿ ಆಗಿರೋ ಪೂಜೆ ಎಲ್ಲದ್ರ ಬಗ್ಗೆ ಮಾತಾಡ್ತಾರೆ. ಚಾರಿ ಅಂತೂ ಫುಲ್ ಖುಷಿ ಆಗ್ತದಾನೆ, ನಂಗೆ ತುಂಬಾ ಖುಷಿ ಆಗ್ತದೆ, ಎಷ್ಟು ಚಂದ ಪೂಜೆ ಮಾಡಿದ್ರಿ ಮೇಡಮ್ ಅಂತ. ಬಿಕಾಸ್ ಅವನು ವಾಪಸ್ ತನ್ನ ಹೆಂಡತಿಗೆ ಸಹಾಯ ಮಾಡಬೇಕು ಅಂತ ಬಂದಾಗ ಫೋನಲ್ಲೇ ಕೇಳಿಸ್ಕೊಂಡ್ಬಿಡ್ತಾನೆ ತನ್ನ ಹೆಂಡತಿ ಹೇಳ್ತಿರೋದನ್ನ. ಅಲ್ಲೇ ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟಿರುತ್ತೆ. ಈಗ ಕಣ್ಮುಂದೆ ಚಾರು ಬಂದಿರಬೇಕಾದ್ರೆ ಹೊಗಳುತ್ತಾ ಇರ್ತಾನೆ. ಖಂಡಿತ ಹೊಗಳಿ ಹೊನ್ನೋ ಶೂಲಕ್ಕೆ ಇರಿಸ್ತದಾನೆ. ಅಷ್ಟು ಖುಷಿಯಿಂದ ಪ್ರೀತಿಯಿಂದ ಹೇಳ್ತಿದ್ದಾನೆ, ಥ್ಯಾಂಕ್ಸ್ ಹೇಳ್ತಿದ್ದಾನೆ, ಇದು ನನ್ನ ಧರ್ಮ ಕರ್ತವ್ಯ ಅಂತ ಚಾರು ಹೇಳ್ತಿದ್ದಾಳೆ. ಜೊತೆಗೆ ನನ್ನ ಅಮ್ಮಂಗಂತೂ ಹೇಗೆ ಆಗ್ತಿತ್ತು ಅಂದರೆ, ನಾನಲ್ಲಿ ಊಟನೇ ಮಾಡಲಿಲ್ಲ ಅಂತ ಹೇಳಿದಾಗ, ನಿಮ್ಮಮ್ಮಂಗೆ ನೀನು ಮಾಡಿರೋದು ಇಷ್ಟ ಇರಲ್ಲ, ಮಗಳು ಅನ್ನೋಕ್ಕಿಂತ ನೀವು ರಾಮಾಚಾರಿ ಹೆಂಡತಿ ಅಂತ ನೋಡ್ತಿದ್ದಾರೆ, ಅದಕ್ಕೆ ಅವ್ರಿಗೆ ನೀವು ಏನೇ ಮಾಡಿದ್ರು ಇಷ್ಟ ಆಗಲ್ಲ ಅಂದಾಗ, ಏನೇ ಇರಲಿ ರಾಮಾಚಾರಿ, ನನಗೆ ಜಯಶಂಕರ್ ಅವ್ರ ಮಗಳು ಅನ್ನಿಸ್ಕೊಳ್ಳೋಕ್ಕಿಂತ ನಾರಾಯಣಾಚಾರ್ಯ ಮನೆಯ ಸೊಸೆ ರಾಮಾಚಾರಿ ಹೆಂಡತಿ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ತುಂಬಾ ಖುಷಿ. ಆದರೆ ರಾಮಾಚಾರಿ, ಈ ಒಂದು ಸ್ವೀಟ್ನ ನನ್ನ ತಮ್ಮ ಚಿಂಟು ಮಾಡಿಸಿದ್ದು ನೀನು ಬರ್ತೀಯಾ ಅಂತ ತುಂಬ ಪ್ರೀತಿಯಿಂದ ಕೊಟ್ಟ. ಇಲ್ಲ ಅನ್ನೋಕ್ಕಾಗಲಿಲ್ಲ, ಅದಕ್ಕೆ ತೊಗೊಂಡು ಬಂದೆ, ತಗೋ ಅಂತ ಹೇಳ್ತಾಳೆ. ಖಂಡಿತ ತುಂಬ ಚೆನ್ನಾಗಿದೆ, ಪ್ರೀತಿಯಿಂದ ಕೊಟ್ಟಿದ್ದು ಏನೇ ಇದ್ರೂ ತುಂಬಾ ಸಿಹಿ ಆಗಿರತ್ತೆ, ಮಕ್ಕಳು ಮನಸ್ಸಂತೂ ನಿಷ್ಕಲ್ಮಶವಾದದ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದ ಅಂತಾಗ ಹೊರಗಡೆ ಬಂದ ತಕ್ಷಣ ಕರ್ಕೊಂಡೋಗಿ ನಮ್ಮ ಮನೆಗೆ ಇಟ್ಕೊಂಡ್ಬಿಡ್ತೀನಿ ಅಂತಾರೆ. ನಂತರ ಚಾರುನ ಹೊಗಳುತ್ತಿರ್ಬೇಕಿದ್ರೆ ಇಷ್ಟೇ ನಾ ಹೊಗಳೋದು, ಪ್ರೀತಿಯಿಂದ ನೀವು ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದನೂ ಮುತ್ತೆಲ್ಲ ಕೊಡಬೇಕಲ್ವ ಅನ್ನೋ ರೀತಿ ಚಾರು ಮಾತಾಡ್ತಾಳೆ. ಅಲ್ಲೂ ಕೂಡ ಅವಳ ತುಂಟಾಟನ ಬಿಡ್ತಾ ಇಲ್ಲ. ನಂತರ ಈ ಕಡೆ ಚಾರುಗೂ ತಿನ್ನಿಸ್ತಾನೆ ಚಾರಿ. ಇಬ್ರು ಕೂಡ ಖುಷಿಯಿಂದ ಮಾತಾಡ್ತಾ ನಂತರ ಅಲ್ಲಿಂದ ಹೊರಡ್ಬೇಕಾದ್ರೆ, ನೋಡು ರಾಮಾಚಾರಿ, ಯಾವುದೇ ಕಾರಣಕ್ಕೂ ನಿನ್ನನ್ನಂತೂ ಇಲ್ಲಿ ಬಿಡೋದಿಲ್ಲ, ಯಾರು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿಟ್ರು ಅವ್ರಿಗೆ
ಹೇಗೆ ನಿನ್ನನ್ನು ಕರ್ಕೊಂಡು ಬಂದಿಟ್ರು ಅದೇ ರೀತಿ ಅವನ ತಂದು ಇಲ್ಲಿ ಸೇರಿಸಿ ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ ಅಂತ. ನೀವು ಅದಕ್ಕೋಸ್ಕರ ಯಾವುದೇ ತಪ್ಪಾದಿ ಸುಳ್ಳಾದಿನ ತೊಳಿತಿಲ್ಲ ಅಲ್ವಾ ಅಂತ ರಾಮಾಚಾರಿ ಕೇಳಿದ್ಗೆ ಕೃಷ್ಣನೇ ಹೇಳಿದಾನೆ, ರಾಮಾಚಾರಿ ಸುಳ್ಳು ಹೇಳಿ ತಪ್ಪು ಮಾಡೋರಿಗೆ ಅವ್ರದೇ ತಪ್ಪ ಹಾದಿಲಿ ಹೋಗಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಕೆಟ್ಟವ್ರಿಗೆ ಬುದ್ಧಿ ಕಲಿಸೋಕೆ ಯಾವುದೇ ಆದಿ ಕೂಡ ತಪ್ಪಲ್ಲ ಅಂತ. ಅಂದಮೇಲೆ ನೀನು ಯಾಕೆ ಮಾತಾಡ್ತಿದ್ಯಾ? ಅವ್ರು ಯಾವ ಹಾದಿ ಇಟ್ಕೊಂಡು ಬಂದು ನಿನ್ನನ್ನು ಇಲ್ಲಿ ತಂದು ಇಟ್ರೋ ಅದೇ ರೀತಿ ಆದಿಯಲ್ಲೇ ನಾನು ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಅವ್ರು ಯಾರೇ ಆಗಿದ್ರು ಕಾಲು ಮುರಿದು ಇದೇ ಜಾಗಕ್ಕೆ ತಂದು ಕೂರಿಸಿ ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾಳೆ. ಫೈನಲಿ ಮನೆಗೆ ಹೋಗ್ತಿದ್ದಾಗೆ ಎಲ್ಲರೂ ಕೂಡ ಚಾರುನ ಪ್ರೈಸ್ ಮಾಡ್ತಿದ್ದಾರೆ ಈ ಕಡೆ ಅಂಥದ್ದು ನಾನೇನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಕೀಕಿ ಕೂಡ ಖುಷಿ ಪಡ್ಕೊತಿದ್ದಾರೆ. ಇದನ್ನು ನೋಡಿ ಚಾರುಗೆ ಕನ್ಫ್ಯೂಷನ್ ಆಗುತ್ತೆ. ಆ ಕಡೆ ಮಾನ್ಯತಾ ಅಂತೂ ಏನಿದು ನನ್ನ ಮಗಳು ಬಂದು ಮರ್ಯಾದೆ ಉಳಿಸಿದ್ಲು ಅಂತ ಅನ್ಕೋತಿದ್ದಾರೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಷಯಕ್ಕೋಸ್ಕರ